ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಚೇಂಬರ್ಗಳ ಫೆಡರೇಷನ್ ಮಹಿಳಾ ಸಂಘಟನೆ. ಇದರ ಸಹಯೋಗದಲ್ಲಿ ಮಹಿಳಾ ಉದ್ಯಮಿಗಳಿಗೋಸ್ಕರ ಕೈಗಾರಿಕಾ ಉದ್ಯಾನವನ ಅಂದರೆ ಇಂಡಸ್ಟ್ರಿಯಲ್ ಪಾರ್ಕ್ನ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಚೇಂಬರ್ಗಳ ಫೆಡರೇಷನ್ ಮಹಿಳಾ ಸಂಘಟನೆ ಇವರ ಸಹಯೋಗದಲ್ಲಿ ಮಹಿಳಾ ಉದ್ಯಮಿಗಳಿಗೋಸ್ಕರ ಇಂಡಸ್ಟ್ರಿಯಲ್ ಪಾರ್ಕ್ನ ಆಂಧ್ರ ಪ್ರದೇಶದಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದ ರಾಜ್ಯಪಾಲರು ಅಬ್ದುಲ್ ನಾಜೀರ್, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ. ಈ ಇಂಡಸ್ಟ್ರಿಯಲ್ ಪಾರ್ಕ್ ಆಂಧ್ರ ಪ್ರದೇಶದಲ್ಲಿ ಸುಮಾರು 30 ಎಕರೆ ಪ್ರದೇಶ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದರಿಂದ ಮಹಿಳೆಯರು ಅವ್ರದ್ದೇ ಆದಂಥ ಒಂದು ಸ್ವಂತ ಉದ್ಯೋಗ ಸ್ಥಾಪನೆ ಮಾಡೋದಕ್ಕೆ ಉತ್ತೇಜನ ನೀಡೋದು. ಇದರಿಂದ ಸ್ವಯಂ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದರಿಂದ ಬೇರೆಯವ್ರಿಗೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಜೊತೆಗೆ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಮಾಡೋದು ಇದರ ಮುಖ್ಯ ಉದ್ದೇಶ. ಇದಕ್ಕೋಸ್ಕರ ಆಂಧ್ರ ಪ್ರದೇಶ ಇಂಡಸ್ಟ್ರಿಯಲ್ ಪಾರ್ಕ್ನ ಸ್ಥಾಪನೆ ಮಾಡ್ತಿದೆ. ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆದಂಪುರದ ವಿಮಾನ ನಿಲ್ದಾಣಕ್ಕೆ ಮರುನಾಮಕರಣ ಮಾಡಿದರೆ ಅದು ಯಾವ ಹೆಸರು ಅಂತ ಆಪ್ಷನ್ ನೋಡೋಣ. ಆಪ್ಷನ್ಸ್ ಎ ಗಾಂಧಿ ವಿಮಾನ ನಿಲ್ದಾಣ, ಆಪ್ಷನ್ ಬಿ ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ, ಆಪ್ಷನ್ ಸಿ ನೆಹರು ವಿಮಾನ ನಿಲ್ದಾಣ, ಆಪ್ಷನ್ ಡಿ ಭಗತ್ ಸಿಂಗ್ ವಿಮಾನ ನಿಲ್ದಾಣ. ಸರಿಯಾದ ಉತ್ತರ ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ. ಪ್ರಧಾನಮಂತ್ರಿಯವರು ಆದಂಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಗುರು ರವಿದಾಸ್ ಮಹಾರಾಜ್ ಜಿ ವಿಮಾನ ನಿಲ್ದಾಣ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ವಿಮಾನ ನಿಲ್ದಾಣ ಪಂಜಾಬ್ ರಾಜ್ಯದ ಜಲಂಧರ್ ಜಿಲ್ಲೆಯಲ್ಲಿರುವಂಥ ಒಂದು ತುಂಬ ಪ್ರಸಿದ್ಧ ವಿಮಾನ ನಿಲ್ದಾಣ. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್, ಪಂಜಾಬ್ನ ರಾಜ್ಯಪಾಲರು ಗುಲಾಬ್ ಚಂದ್ ಖಟಾರಿಯಾ, ಪಂಜಾಬ್ನ ರಾಜಧಾನಿ ಚಂಡೀಗಢ. ನೆಕ್ಸ್ಟ್ ಕ್ವಶನ್, ಮಧ್ಯಪ್ರದೇಶ ಸರ್ಕಾರ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ಕಾರ್ಯಕ್ರಮ ಪರಿಚಯಿಸೋದಕ್ಕೆ ನಿರ್ಧಾರ ಮಾಡಿದೆ? ಆಪ್ಷನ್ ಎ ಕೌಶಲ್ಯ ಭಾರತ, ಆಪ್ಷನ್ ಬಿ ಗರ್ಭ ಸಂಸ್ಕಾರ, ಆಪ್ಷನ್ ಸಿ ಡಿಜಿಟಲ್ ಇಂಡಿಯಾ, ಆಪ್ಷನ್ ಡಿ ಸ್ವಚ್ಛ ಭಾರತ. ಸರಿಯಾದ ಉತ್ತರ ಗರ್ಭ ಸಂಸ್ಕಾರ. ಮಧ್ಯಪ್ರದೇಶ ಸರ್ಕಾರ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭ ಸಂಸ್ಕಾರ ಕಾರ್ಯಕ್ರಮವನ್ನು ಪರಿಚಯ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಮುಖ್ಯ ಉದ್ದೇಶ ಗರ್ಭಿಣಿಯರು ಅವರ ಆರೋಗ್ಯ, ಜೀವನ ಶೈಲಿ, ಮಾನಸಿಕ ಬೆಳವಣಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಿ ಮುಂದಿನ ತಲೆಮಾರನ್ನ ಆರೋಗ್ಯಕರವಾಗಿ ರೂಪಿಸಬೇಕು ಅಂತ ಇದರ ಮುಖ್ಯ ಉದ್ದೇಶ ಆಗಿದೆ. ನೆಕ್ಸ್ಟ್ ಕ್ವಶನ್, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ನಗರದಲ್ಲಿ ಜಾಗತಿಕ ವ್ಯಾಪಾರ ಹಣಕಾಸು ಕೇಂದ್ರ ಗ್ಲೋಬಲ್ ಟ್ರೇಡ್ ಫಿನಾನ್ಸ್ ಸೆಂಟರ್ನ ಸ್ಥಾಪನೆ ಮಾಡಿದೆ? ಆಪ್ಷನ್ ಎ ನಾಗ್ಪುರ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಹೂಸ್ಟನ್. ಸರಿಯಾದ ಉತ್ತರ ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜಾಗತಿಕ ವ್ಯಾಪಾರ ಹಣಕಾಸು ಕೇಂದ್ರ ಗ್ಲೋಬಲ್ ಟ್ರೇಡ್ ಫಿನಾನ್ಸ್ ಸೆಂಟರ್ನ ಸ್ಥಾಪನೆ ಮಾಡಿದೆ. ಇದರ ಮುಖ್ಯ ಉದ್ದೇಶ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ಸೇವೆಗಳನ್ನ ಸುಲಭಗೊಳಿಸೋದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪಾಟ್ನಾ ಪಕ್ಷಿ ಅಭಯಾರಣ್ಯ ಮತ್ತು ಚಾರಿದಾಂಡ್ ಇದನ್ನ ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಂತ ಘೋಷಣೆ ಮಾಡಿದ್ದಾರೆ. ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಉತ್ತರ ಪ್ರದೇಶ ಮತ್ತು ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್, ಆಪ್ಷನ್ ಸಿ ಕೇರಳ ಮತ್ತು ತಮಿಳುನಾಡು, ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಮತ್ತು ಹರಿಯಾಣ. ಸರಿಯಾದ ಉತ್ತರ ಪ್ರದೇಶ ಮತ್ತು ಗುಜರಾತ್. ಪಾಟ್ನಾ ಪಕ್ಷಿ ಅಭಯಾರಣ್ಯ ಉತ್ತರ ಪ್ರದೇಶದ ಏತಾ ಜಿಲ್ಲೆಯಲ್ಲಿದೆ. ಚಾರಿದಾಂಡ್ ಗುಜರಾತ್ನ ಕುಚ್ ಜಿಲ್ಲೆಯಲ್ಲಿದೆ. ಈ ಪಾಟ್ನಾ ಪಕ್ಷಿ ಅಭಯಾರಣ್ಯ ಮತ್ತು ಚಾರಿದಾಂಡ್ನ ಜಾಗತಿಕ ಮಟ್ಟದಲ್ಲಿ ಮುಖ್ಯವಾದ ನೀರಿನ ಪ್ರದೇಶ ಅಂತ ಗುರುತಿಸಿ ಇಲ್ಲಿರುವಂಥ ಪಕ್ಷಿ, ಮೀನು ಮತ್ತು ನೈಸರ್ಗಿಕ ಜೀವಿಗಳನ್ನ ರಕ್ಷಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, 29ನೇ ಸೂರಜ್ ಕುಂಡ್ ಅಂತಾರಾಷ್ಟ್ರೀಯ ಶಿಲ್ಪ ಮೇಳನ ಯಾವ ನಗರದಲ್ಲಿ ಆಯೋಜನೆ ಮಾಡಿದ್ರು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಫರೀದಾಬಾದ್, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಫರೀದಾಬಾದ್. 29ನೇ ಸೂರಜ್ ಕುಂಡ್ ಅಂತಾರಾಷ್ಟ್ರೀಯ ಶಿಲ್ಪ ಮೇಳ ಹರಿಯಾಣದ ಫರೀದಾಬಾದ್ ನಗರದಲ್ಲಿ ಆಯೋಜನೆ ಮಾಡಿದ್ರು. ಈ ಮೇಳದಲ್ಲಿ
ಕೈಗಳಿಂದ ಮಾಡಿದಂಥ ಶಿಲ್ಪಕಲೆಗಳು, ಕೈಗಾರಿಕಾ ವಸ್ತುಗಳು ಮತ್ತು ಸಂಸ್ಕೃತಿನ ಪ್ರದರ್ಶನ ಮಾಡಿದ್ದಾರೆ. ಇದರಿಂದ ದೇಶ ವಿದೇಶಗಳಿಂದ ಕಲಾವಿದರು ಮತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದು ಇದರ ಮುಖ್ಯ ಉದ್ದೇಶ. ಅಂಡರ್ 14 ವಿಭಾಗದಲ್ಲಿ ಆಸ್ಟ್ರೇಲಿಯನ್ ಓಪನ್ ಶೀರ್ಷಿಕೆಯನ್ನು ಜಯಿಸಿದಂಥ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ಸ್: ಆಪ್ಷನ್ ಎ ಸಾನಿಯಾ ಮಿರ್ಜಾ, ಆಪ್ಷನ್ ಬಿ ಅನ್ಹತ್ ಸಿಂಗ್, ಆಪ್ಷನ್ ಸಿ ಜನ್ಸಿ ಕಾಂಬರ್, ಆಪ್ಷನ್ ಡಿ ದೇವಕಿ ನಂಬುಕಿ. ಸರಿಯಾದ ಉತ್ತರ ಜನ್ಸಿ ಕಾಂಬರ್. ಇವರು ಗುಜರಾತ್ ರಾಜ್ಯದವರು. ಆಸ್ಟ್ರೇಲಿಯನ್ ಓಪನ್ ಅಂಡರ್ 14 ವಿಭಾಗದಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೈಟಲ್ನ ಗೆದ್ದಂಥ ಮೊದಲ ಭಾರತೀಯ ಮಹಿಳೆ ಜನ್ಸಿ ಕಾಂಬರ್. ನೆಕ್ಸ್ಟ್ ಕ್ವಶನ್, ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಇದು ಯಾವ ದಿನ ಆಚರಣೆ ಮಾಡ್ತಾರೆ? ಆಪ್ಷನ್ಸ್: ಆಪ್ಷನ್ ಎ ಫೆಬ್ರವರಿ 1, ಆಪ್ಷನ್ ಬಿ ಫೆಬ್ರವರಿ 2, ಆಪ್ಷನ್ ಸಿ ಫೆಬ್ರವರಿ 3, ಆಪ್ಷನ್ ಡಿ ಮಾರ್ಚ್ 2. ಸರಿಯಾದ ಉತ್ತರ ಫೆಬ್ರವರಿ 2. ಫೆಬ್ರವರಿ 2ನೇ ತಾರೀಕು ವರ್ಲ್ಡ್ ವೆಟ್ಲ್ಯಾಂಡ್ ಡೇನ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡ್ವೊಕೇಟ್ ತರಬೇತಿ ಮತ್ತು ಸಂಶೋಧನಾ ಕೇಂದ್ರನ ಯಾವ ನಗರದಲ್ಲಿ ಆರಂಭ ಮಾಡಿದ್ದಾರೆ? ಆಪ್ಷನ್ಸ್: ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕೊಚ್ಚಿ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ನೇವಿ ಮುಂಬೈ, ತಳೋಜಾ. ಮುಂಬೈನ ತಳೋಜಾ ನಗರದಲ್ಲಿ ಭಾರತದ ಮೊದಲ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡ್ವೊಕೇಟ್ ತರಬೇತಿ ಮತ್ತು ಸಂಶೋಧನಾ ಕೇಂದ್ರನ ಸ್ಥಾಪನೆ ಮಾಡಿದ್ದಾರೆ. ಇದರಿಂದ ವಕೀಲರಿಗೆ ಬೇಕಾದಂಥ ತರಬೇತಿ, ಕಾನೂನು ಜ್ಞಾನ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡೋದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವಶನ್, ದಲೈ ಲಾಮಾ ಅವರು ತಮ್ಮ ಮೊದಲ ಗ್ರಾಮಿ ಪ್ರಶಸ್ತಿನ ಯಾವ ಆಲ್ಬಮ್ಗಾಗಿ ಗೆದ್ದರು? ಆಪ್ಷನ್ಸ್: ಆಪ್ಷನ್ ಎ ಇನ್ನರ್ ಪೀಸ್, ಆಪ್ಷನ್ ಬಿ ಧ್ಯಾನಗಳು, ಆಪ್ಷನ್ ಸಿ ಟಿಬೆಟಿಯನ್ ಸಂಗೀತ, ಆಪ್ಷನ್ ಡಿ ಆಧ್ಯಾತ್ಮಿಕ ಧ್ವನಿಗಳು. ಸರಿಯಾದ ಉತ್ತರ ಧ್ಯಾನಗಳು. ದಲೈ ಲಾಮಾ ಅವರ ಚಿಂತನೆಗಳು, ಮೆಡಿಟೇಷನ್ಸ್ ದ ರಿಫ್ಲೆಕ್ಷನ್ ಆಫ್ ಈಸ್ ಹೋಲಿನೆಸ್ ದ ದಲೈ ಲಾಮಾ. ಈ ಒಂದು ಆಲ್ಬಮ್ಗೋಸ್ಕರ ದಲೈ ಲಾಮಾ ಅವರು ತಮ್ಮ ಮೊದಲ ಗ್ರಾಮಿ ಪ್ರಶಸ್ತಿನ ಗೆದ್ದಿದ್ದಾರೆ. ಥ್ಯಾಂಕ್ ಯು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.